ಯೂಟ್ಯೂಬರ್ ಮುಕ್ಳೆಪ್ಪ ಲವ್ ಜಿಹಾದ್ ಆರೋಪದ ಕುರಿತಾಗಿ ಹೆಂಡತಿ ಜೊತೆ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಮುಕ್ಳೆಪ್ಪ ಜೊತೆ ಆತನ ಪತ್ನಿ ಗಾಯತ್ರಿ ಕೂಡ ಹೇಳಿಕೆ ಬಿಡುಗಡೆ ಮಾಡಿದ್ದು, ಎಲ್ಲರೂ ಮುಕ್ಳೆಪ್ಪ ಲವ್ ಜಿಹಾದ್ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ಯಾವುದೇ ಲವ್ ಜಿಹಾದ್ ಮಾಡಿಲ್ಲ, ಇಷ್ಟಪಟ್ಟು ಮದುವೆಯಾಗಿದ್ದೀವಿ, ಮತಾಂತರವಾಗಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಪತ್ನಿ ಯಾವ ಧರ್ಮದಲ್ಲಿ ಹುಟ್ಟಿದ್ದಾಳೆ ಅದೇ ಧರ್ಮ ಪಾಲನೆ ಮಾಡ್ತಾಳೆ, ಮತಾಂತರ ಮಾಡಿಲ್ಲ, ಯಾವುದೇ ಜಾತಿ ಧರ್ಮ ತರಬೇಡಿ, ನಮ್ಮನ್ನ ಬದುಕೋದಕ್ಕೆ ಬಿಡಿ ಅಂತ ಕೈ ಮುಗಿದಿದ್ದಾರೆ ದಂಪತಿಗಳು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಸೋಷಿಯಲ್ ಮೀಡಿಯಾದಾಗ ಮತ್ತು ನ್ಯೂಸ್ನಾಗ ನೋಡಿರ್ತೀರಿ ಮುಕ್ಳೆಪ್ಪ ಲವ್ ಜಿಹಾದ್ ಅಂತೇಳಿ. ನಾ ಯಾವುದೇ ಥರದ ಲವ್ ಜಿಹಾದ್ ಮಾಡಿಲ್ಲ. ನಾವು ಇಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ದೈತಿ ಮತ್ತು ನಾವು ಯಾವುದೇ ಥರದ ಮತಾಂತರ ಮಾಡ್ಕೊಂಡಿಲ್ಲ. ಇವ್ರು ಯಾವ ಧರ್ಮದೊಳಗೆ ಹುಟ್ಟ್ಯಾರಲ್ಲ ಅದೇ ಧರ್ಮದೊಳಗೆ ಹೋಗ್ತಾರ ಕಡೆ ತನಕನೂ. ನಾ ಯಾವ ಧರ್ಮದೊಳಗೆ ಹುಟ್ಟೇನಲ್ಲ ನಾನು ಕಡೆ ತನಕನೂ ಅದೇ ಧರ್ಮದೊಳಗೆ ಹೋಗ್ತೇನೆ. ಯಾವುದೇ ಥರ ಮತಾಂತರ ಮಾಡೋದಿಲ್ಲ. ಮತ್ತು ನಮ್ಮ ಕಲಾವಿದ್ರ ಒಳಗೆ ಜಾತಿ ಧರ್ಮ ಯಾವುದು ತರಕ್ಕೆ ಹೋಗ್ಬೇಡ್ರಿ. ನಾ ಕರ್ನಾಟಕ ಒಳಗೆ ಹುಟ್ಟೇನಂದ್ರೆ ನಾನು ಒಬ್ಬ ಕನ್ನಡಿಗನ, ನಾನು ಒಬ್ಬ ಹಿಂದೂನ ಹೆಮ್ಮೆ ಅಂತ ಹೇಳ್ಕೊತೀನಿ. ನಾನು ಕನ್ನಡಿಗ ಹಿಂದೂ ಅಂಥೇಳಿ. ಮತ್ತು ಯಾವುದೇ ಥರ ನಮ್ಗೆ ಕಿರಿಕಿರಿ ಮಾಡೋದು, ಯಾವುದೇ ಥರ ಇದು ವಿಡಿಯೋಸ್ ಮಾಡಿ ಹಾಕೋದು ಯಾರು ಮಾಡಕ್ಕೆ ಹೋಗ್ಬೇಡ್ರಿ. ನಮ್ಗೆ ಬದುಕಾಕ್ ಬಿಡ್ರಿ ಅಂಥೇಳಿ ಕೇಳ್ಕೊತೀನಿ. ಇಷ್ಟ ಕೇಳ್ಕೊಳ್ಳೋದು ನಾ, ಮತ್ತೇನಿಲ್ಲ. ಧನ್ಯವಾದಗಳು. ನಾನು ಅದೇ ಕೇಳ್ಕೊತೀನಿ ಫ್ರೆಂಡ್ಸ್. ನಾ ಹಿಂದೂ ಆಗೇ ಅದೇನ್ರಿ, ಇವ್ರಿಗೆ ಕನ್ವರ್ಟ್ ಮಾಡೋದು ಲವ್ ಜಿಹಾದ್ ಇದೆಲ್ಲ ಸುಳ್ಳು ಸುದ್ದಿ ಹಬ್ಸಾತಾರೆ. ನೀವೇನು ನಂಬಕ್ಕೆ ಹೋಗ್ಬೇಡ್ರಿ. ಮೊದ್ಲಿನ ಮುಕ್ಳೆಪ್ಪನ್ ಹೆಂಗೆ ನೋಡಿದ್ರಿ, ಈಗ ಮುಕ್ಳೆಪ್ಪನ್ ಹಂಗ ನೋಡ್ರಿ. ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ, ನಮಗೆ ಬದುಕಾಕ್ ಬಿಡ್ರಿ. ನಾವಿಬ್ರು ಒಪ್ಪಿ ಮದ್ವೆ ಆಗೀವಿ. ಯಾರ ಮೈಂಡ್ ವಾಶ್, ಯಾರ ಫೋರ್ಸ್ ಏನು ಮಾಡಿಲ್ರಿ, ಏನೇನು ಮಾಡಿಲ್ಲ. ಸುಮ್ಮನೆ ಸುಳ್ಳು ಸುದ್ದಿ ಹಬ್ಸಾತಾರ. ನೀವೇನು ನಂಬಕ್ಕೆ ಹೋಗ್ಬೇಡ್ರಿ. ಸ್ವತಃ ನಾವೇ ಇಬ್ರು ಗಂಡ ಹೆಂಡತಿ ಕುಂತ ಹೇಳತ್ತೇವಿ. ಇಬ್ರು ಪ್ರೀತಿಸಿ ಮದುವೆ ಆಗೀವಿ, 3 ವರ್ಷ ಪ್ರೀತಿಸಿ ಮದುವೆ ಆಗೇವಿ. ಧನ್ಯವಾದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.